ಬಸವಣ್ಣಪ್ಪ, ನನ್ನ ತಮ್ಮ ನಿನ್ನ ಮಗಳನ್ನ ಮನ್ಸಾರ ಮೆಚ್ಚಾನ, ಮದ್ವಿ ಆಗ್ಬೇಕಂತ ತೀರ್ಮಾನ ಮಾಡ್ಯಾನ. ಲಗ್ನ ಎಂದಿಟ್ಕೊಳ್ಳೋಣ. ಆಕೆ ನಮಗ ಆಗ್ಬೇಕು ಅಂತ ಬಾದಾಮಿ ಐಹೊಳೆ ಸೌದತ್ತಿ ಕಡೆ 10 ದೊರೆಗಳು ಪಟ್ಟಿಡ್ದು ಕುಂತಾರ. ಈಗ ನೀವು ಆಕೆಗಿರೋ ಅದೃಷ್ಟ ನೋಡಿ ಬೋ ಸಂತೋಷ ಆಗದ. ಆದ್ರೆ ಆಕೆ ಮನಸ್ಸು ಬೇರೆ ಕಡೆ ಐತಿ. ಮನಸ್ಸು ಎಲ್ಲೋ ಐತಿ ಅಂತ ಹಗುರ ಬಿಟ್ರ ಹಡಬಿ ದನದಂಗೆ ಎಲ್ಲೆಲ್ಲೋ ಹರಿದಾಡ್ತಾವ. ಮನೆ ಇಂತಿದ್ರ ಸುಮ್ಕ ಒಂದ್ ಕಡೆ ಕೂರ್ತದ. ಆದ್ರ ನನ್ಗಿರೋಳು ಒಬ್ಬಾಕಿರಿ. ಆಕಿ ಮನ್ಸಿರೋ ಕಡಿನೇ ನಿನ್ ಮನ್ಸು ಐತೇನು? ಆಕಿಗೂ ಮೊದಲು ನನ್ ಮನ್ಸು ಅಲ್ಲೇ ಐತ್ರಿ. ಹುಲಿ ಆತಾನವ, ಆಳ್ ಮಗನ್ ಚಪ್ಪಲಿ ನಾ ತಲೆ ಮೇಲೆ ಹತ್ಕೊಂಡು ತಿರ್ಗಾಡ್ತೀಯನ, ಅರಮನೆಗೆ ಅವಮಾನ ಮಾಡ್ತೀಯನ. ಬಸವಣ್ಣಪ್ಪ, ನೀ ಯಾರು ನಮ್ಗೆ ಏನಾಗಬೇಕು ಯೋಚನೆ ಮಾಡು. ನಾ ಯಾರಾದ್ರೂ ಮೊದ್ಲು ಮನ್ಸಾರಿ. ಮನ್ಸು ಸೇರಿದ್ರೆ ಬಂಗಾರದ ಮಳಿ ಆಗ್ತೈತಿ ಅನ್ನೋದು ನನ್ನ ಮನ್ಸಿನ ತಿಳುವರಿ. ತಪ್ಪು ನಿಂದಲೇ ಹಿಂದುಳ್ದವ್ರನ್ನ ಮುಂದಕ್ಕೆ ತರಿ ಅಂತ ನಿನ್ ತಲೆ ತೊಳ್ದವ್ರಲ್ಲ. ಆ ಕೋಡ್ಲ ಸಂಘ ಮಂದು, ಆ ಇಂದ್ರ ಮಂದು. ಏಯ್, ನಿನ್ನ ಹಕ್ಕೀಕತ್ ಕಾಬರಿದ್ದು ಆವಾಸಕ್ಕೆ ಸುಮ್ಮನಿದ್ದಲ್ಲ, ಅದು ನನ್ ತಪ್ಪ. ಅರಮನೆ ಇದನ್ನ ಬೀದಿ ನಾಯಿ ತಿನ್ನಕ್ಕೆ ನಾನು ಬಿಡಾಣಿಲ್ಲ. ಅದು ಜಾಗೀರೇ ಆಗ್ಲಿ, ಹೊಲನೇ ಆಗ್ಲಿ, ಮನಿನೇ ಆಗ್ಲಿ, ಅದು ನಮಗ ಸೇರ್ಬೇಕು. ಪದ್ಧತಿ ಹಾಂಗ ಕುದುರಿ ಪಂದ್ಯ ಇಟ್ಟೀನಿ. ಮೈಯಾಗೆ ಬೆಂಕಿ ಇದ್ರ ಸುರದ್ ನಿನ್ ಮಗಳನ್ನ ಗೆಲ್ಲಾಕ್ ಹೇಳು. ಏನಂದಿ? ಬಂಗಾರದ ಮಳಿ ಸುರಿತೈತಿ. ಲೇ, ಬಂಗಾರದ ಮಳಿಯಲ್ಲ, ಬೆಂಕಿ ಮಳಿ ಸುರಿತೈತಿ. ಕಬ್ರಿರ್ಲಿ. ಬರಲೇ. ರಾಜ್ಯದಿರುವಾಗ ಗುಲಾಮರ ಕೈ ಹಿಡಿಯೋ ಆಸೆ ಯಾಕೆ ನಿಮ್ಗೆ? ನಿಮ್ ಕಾಲಾಗಿನ ಚಪ್ಪಲಿ ಹೊತ್ಕೊಂಬರವಾನ ಅದನ್ನ ಹಾಕೋ ಅಂದ್ರೆ ಹೆಂಗಾದ? ಹಂಗಾದ್ರ ಬೆಂಕಿನಾಗ ತುಪ್ಪ ಸುಡ್ದಂಗ ಹಾಕ್ತದ. ನೀವ್ ಯಾಕೆ ಹಿಂಗ್ ಹಠ ಹಿಡ್ಕೊಂಡಿದಿರೋ ನನಗೆ ತಿಳಿವಲ್ದು. ನಾನು ಬೆಂಕಿಯಾಗಿ ನಿಂತ್ರ ಪಾರ್ ಮಾಡೋದಿಲ್ಲ ನೀನು. ಹಂಗ ಕುಂದಿರಾಕ ನಾ ಕಂಡವ್ರ ಮನೆ ಎಂಜಿ ತಿಂದಿಲ್ರಿ, ನಿಮ್ ಮನೆ ಉಪ್ಪು ತಿಂದೀವ್ನಿ. ಹಂಗೆಲ್ಲ ಚಾಡಿಸ್ಬೇಡ್ರಿ. ಈಗ ನನ್ನ ಅಗ್ನಿ ಪರೀಕ್ಷೆ ನಡೆದದ. ನೀ ಹಿಡಿದ್ರೆ ಉಳಿತೇನ, ಬಿಟ್ರೆ ಸುಟ್ಟು ಹೋಗ್ತೇನ. ನಾನ್ ನಿಮಗ್ ಹೆಂಗ್ ಹೇಳಿ? ನಾನ್ ನಿಮ್ ಮನೆ ಕಾಯವ. ನಿಮ್ಮನ್ ಮುಟ್ಟಿದ್ರ ನಮ್ ಮಂದಿನ ಬೆಂಕಿ ಹಾಕಿ ಸುಡ್ತಾರ. ಹಂಗ ಆಗಬಾರ್ದಂತಂದ್ರ ನೀ ಅವ್ರ ಮುಂದ ಬೆಂಕಿ ಹಿಡಿದು ನಿಂತಿರ್ಬೇಕ. ಕತ್ಲಾಗಿರೋ ನನಗ ಮಂದಿಗ ಬೆಳಕಾಗ್ಬೇಕ. ನೀನ್ ಹಿಂದೆ ಅಪ್ಪ ಇರ್ತಾನ, ನಾನ್ ಇರ್ತೇನ, ಮಂದಿ ಇರ್ತಾರ. ಇಲ್ಲ ತೆಗೀರಿ, ಇದಾಗಾನಿಲ್ಲ. ಇದು ತೆಗಿಯೋ ಹಂಗಿಲ್ಲ ಹುಲಿಯ, ಆಗಬೇಕ. ಈಗ ಇದು ನೋಡ, ಕಲ್ಲಾದ್ರೂ ತಲೆ ಎತ್ತಿ ಹೆಂಗ್ ನಿಂತದ, ನೀ ಹಂಗಿರ್ಬೇಕ. ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲಿದ್ರೆ ಹೇಳ, ಇಲ್ಲ ಹಾರಿ ಪ್ರಾಣ ಬಿಡ್ತೇನೆ. ಅದು ಬಿಟ್ಟು ನನ್ನ ಉಳ್ಸಕ್ಕಂತ ಪಂದ್ಯದಾಗ ಸೋತು ನನ್ನ ಅರಮನೆಯಾಗ ಹೋಗದ್ರ ನಾನ್ ಸಾಯೋದು ಬರೋಬ್ಬರಿ. ನಿನ್ನೂ ಬಿಡಾಣಿಲ್ಲ. ನಾನೇ ಅವ್ರ ಕೈಯಾಗ ನಿನ್ನ ಕೂನಿ ಮಾಡಿಸಿ ನಿನ್ನ ಹಿಂದೆ ಬರ್ತೇನ. ಖಬರಿರ್ಲಿ, ನಾನು ಸತ್ರು ನಿನ್ನಾಕೇನ.
ಅರಮನಿಗ ಎಲ್ಲ ನುಗ್ಗ್ಯಾರ. ಪ್ಯಾಟಿಯಿಂದ ಸುದ್ದಿ ಐತಂತ. ಪ್ಯಾಟಿ ದೊರಿ ನಮಗಂತ ರೊಕ್ಕ ಕಳ್ಸ್ಯಾರಂತ. ಅದಕ್ಕೆ ನಾವು ಹೊಂಟಿವಿ. ನೀವು ಬಾರಿ ಹೋಲಗನ. ಮಹಾಜನಗಳೇ, ಸರ್ಕಾರ ನಿಮಗಾಗಿ ಹೊರಡಿಸಿರೋ ಆಜ್ಞೆ ಕೇಳ್ರಲ್ಲ. ನೀವೆಲ್ಲ ನಮಗೆ ಮಕ್ಕಳಿದ್ದ ಹಾಗ. ನಿಮ್ಮ ಕಷ್ಟಕ್ಕ ನಾವು ಬರ್ಕೊಂಡಿದ್ದಕ್ಕ ನಮ್ ಪ್ಯಾಟಿ ದೊರಿಗಳು ಈಗ ನೀರ್ ತೆಗ್ಸಕ್ ಆಗಾಕಿಲ್ಲ, ಮಳಿ ಬರ್ಸಕ್ ಆಗಾಕಿಲ್ಲ, ಮಕ್ಕಳು ಮರಿ ಸಾಯೋ ನೋಡಕ್ ಹಾಕಿಲ್ಲ ಅಂತ ತಿಳಿದು ಇದಕ್ಕೇನಾದ್ರು ಪರಿಹಾರ ಮಾಡ್ಬೇಕು ಅಂತ ಒಪ್ಪಿ ತಲಿಗೆ 5,000 ರೂಪಾಯಿ ಪರಿಹಾರಧನ ಕೊಡಕ ಒಪ್ಪ್ಯಾರ. ಅದು ತಮ್ಮ ಕೈಯಾರ ಕೊಡ್ತೀವಂತ ಖುದ್ ಪತ್ರ ಬರೆದು ಸಗಣಿ ಕೈಯಾಗ ಕಳಿಸ್ಯಾರ. ಇದಕ್ಕ ನಾವು ಪಟ್ಟು ಪಾಡು ಅಷ್ಟಿಷ್ಟಲ್ಲ, ಅದನ್ನ ನೀವಾ ಸಗಣಿ ಬಾಯ ಕೇಳ್ರಲ್ಲ. ಸಗಣ್ಯಾರ ಬಂದು ಮಂದಿಗೆ ಹೇಳ್ರಲ್ಲ. ಶರಣು ಶರಣಾರ್ತಿರಿ. ಮಲೆ ಮಾದೇಶ್ವರ ಪಂಚಲಿಂಗೇಶ್ವರ ಸಿದ್ಧಲಿಂಗೇಶ್ವರನಿಗೆ ನಿಮ್ಮ ಸೇವೆಗೆ ಈ ಶಗಣಿ ಸಿದ್ಧಿದಾನ್ರಿ. ಯಾಟಿ ದೊರೆಗಳು ನಿಮ್ ಖಬರ್ ಕೇಳಿ ಹೊತ್ತು ಕರೆದು ನಿಮ್ಮನ್ನೆಲ್ಲಾ ಕರ್ಕಂಬ ಅಂತ ನನ್ನನ್ನು ಕಳಿಸ್ಯಾರ. ಬರಗಾಲಾಗ ನಡೆಸ್ಕೊಂಬಂದ್ರ ಮಗನ ಕೆರದಾಗ ಹೊಡಿತೀನಿ, ಬಸ್ ಮಾಡು ಅಂತಾರ. ನೀವ್ ಹೆದ್ದಾರಿ ಸೇರೋದ್ರಾಗ ಅಲ್ಲಿಗೆ ಬಸ್ ಬರ್ತಾವ್ರಿ. ಮಲೆ ಮಾದೇಶ್ವರ ಶಂಭುಲಿಂಗೇಶ್ವರ ಎಲ್ಲಾ ಒಟ್ಟಿಗೆ ನಿಮ್ ಮ್ಯಾಗ ಕಂಡುಬಿಟ್ಟಾರ್ರಿ. ಇನ್ ಬಾಕಿ ದೇವ್ರು ಯಾರು ಅವ್ರಿಗೆ ನಾ ಹೇಳ್ಕತ್ತೀನಿ. ಬೆಂಗಳೂರು ಸೇರಿದ್ರಂದ್ರ ನೀವೆಲ್ಲಾ ಉದ್ಧಾರ ಆದಂಗ. ಆದ್ರ ಒಂದ್ ಮನೆಯಾಗ ಒಂದೂ ತಲೆ ಉಳಿಬಾರ್ದು, ತಿಳಿತಿಲ್ಲ? ಹೊಳ್ಳಿ ಹೊಳ್ಳಿ ಪರಸ ಹೊಡ್ರಿ ಹೊಡ್ರಿ. ಹಿಂಗ್ ಮಾರಿದ್ರು ಆಗದಿಲ್ಲ, ಬಸ್ ಹಂಗಾಬಾಟ್ ಆಗ್ತದೆ. ಹೊಡ್ರಿ ಹೊಡ್ರಿ ಹೊಡ್ರಿ. ನಿಲ್ಸತಮ್ಮ. ತಡಿರೋ ತಮ್ಮ. ಗಂಡಸರು ಇಲ್ಲ ಕುಂದ್ರಿ, ಹೆಂಗಸರು ಮಕ್ಕಳು ಮಾತ್ರ ಹೇಳಿರಿ. ಯಾಕಪ್ಪ ಶಿವನ, ಬೆಂಗಳೂರಂದಿ ಎಲ್ಲರನ್ನು ಬ್ಯಾರೆ ಮಾಡಕತ್ತಿ, ಮತ್ತಿನ್ನೂ ದೊಡ್ಡೂರ್ ಎಷ್ಟ್ ದೂರ ಐತಿ? ಅಯ್ಯೋ ಹೆಡ್ಡ, ಬೆಂಗಳೂರಾಗೆ ಅದಿಯೋ. ಹಿಂಗ್ ಹಂಗ್ ದಾಟಿದ್ರ ವಿಧಾನಸೌಧ ಮುಟ್ತೈತಿ. ಇದು ನಮ್ ಹಳಿ ಕಾರ್ಖಾನೆ ಐತಿ. ನಿಮ್ಗೆಲ್ಲಾ ಇಲ್ಲಿ ಇರಕ್ ಒಂದ್ ಸೂರ್ ಬೇಡನಾ? ಹೌದ್ರಿ. ಅದಕ್ಕ ಇಲ್ಲಿ ಕರ್ತಂದಿ. ಈಗ ಗಂಡು ಮಕ್ಕಳೆಲ್ಲ ನನ್ ಕೂಡ ಬಂದು ದೊಡ್ಡ ತೋರಿಗಳು ತಾವ ಬರಗಾಲದ ಪ್ರದೇಶದ ಮಂದಿ ನಾವ ಅಂತ ಹೆಸರು ಬರ್ಸಿದ್ರ ನಿಮ್ಗ ರೊಕ್ಕ ಕೊಡ್ಬೇಕನ್ನೋದು ಖಾತ್ರಿ ಆಗ್ತದ. ಇನ್ನ ಹೆಣ್ಣು ಮಕ್ಕಳೆಲ್ಲ ಜಳಕ ಮಾಡಿ ಸ್ವಚ್ಛ ಆದ್ರ ಸಂಜೆ ಕಡೆ ದೊರೆಗಳ ಖುದ್ದಾಗಿ ನಿಮ್ಮನ್ನ ಭೇಟಿ ಆಗಿ ಬರ್ತಾರ. ಆಗ ಹಪ್ಪರೆ ಶಗಣಿ ಮಗನ ಬಹಳ ಜನಸೇವಾ ಮಾಡಿದೆ ಬಿಡ ಅಂತ ನನಗೂ ಶಬಾಸ್ಗಿರಿ ಕೊಡ್ತಾರ. ಏಯ್, ಹೆಂಗಸ್ರು ಮಕ್ಕಳೆಲ್ಲ ಇಳ್ಕೊಳ್ಳಿ, ನಾವ್ ಹೋಗಿ ದೊರಿ ನೋಡ್ಕೊಂಡ್ ಬರ್ತೀವಿ. ಲಗು ಇಳ್ಕೊಳ್ಳಿ ಇಳ್ಕೊಳ್ಳಿ. ಯಶೋದ, ಇವ್ರಿಗೆ ಅವ್ರವ್ರ ಕ್ವಾಣಿ ತೋರ್ಸೋ. ಆಯ್ತು ಬುದ್ಧಿ. ಮಕ್ಕಳೆಲ್ಲ ಆ ಕಡೆ ಹೋಗಿ, ಹೆಂಗಸ್ರೆಲ್ಲ ಈ ಕಡೆ ನಡೀರಿ. ಎಲ್ಲ ಬೇಗ ಬೇಗ ನಡೀರಿ. ಬೇಗ ಬೇಗ. ಸ್ವಲ್ಪ ಈ ಕಡೆ ನೀವು ವಿಧಾನಸೌಧ ನೋಡ್ಕೊತ ಬರ್ರಿ. ದೊಡ್ಡ ದೊರೆಗಳು ತಾವ್ ಮಾತಾಡ್ಕೊಂಡ್ ಬರ್ತಾರೆ.
ಹಿಡೀರಿ ಆ ಸೋಳೆ ಮಗನ. ಯಾಕ್ರಿ ಅಪ್ಪ? ನನ್ನ ಮಾತ್ರ ಯಾಕೆ ಉಳಿಸಿದೆ ಅಂತ ಕೇಳ್ತಿದ್ಯಲ್ಲ, ಅದು ಈ ಊರಿಂದ. ಇವನು ಹೇಳೋದಕ್ಕ ನೀ ನಮ್ಮ ಮಂದಿನ ಬಂದ ಊರಾಗಾದ್ರ ನಾನಾಕೊಂದು ಕೆಟ್ಟ ಹೆಸರು ಹೊರಬೇಕಿತ್ತ, ಇಲ್ಲಂದ್ರ ಅದಕ್ಕೆ ಬಾಳ ಮಂದಿ ಅದಾರ. ದುಡ್ಡಿಟ್ರೆ ಸಾಕು. ನೀ ಏನ ಅವನ ಆ ದ್ಯಾವ್ರನ್ ಸಾಕೊಂಡ್ ಹೋಗಿತಾರ. ಹಂಗ ಯಾಕೆ ಮಾಡ್ದೆ? ಮಂದಿನ ಕೊದ್ದು ನೀನು ಸಿಕ್ಕಿದಾದ್ರೂ ಏನು? ವಾಡಿ ಮರ್ವಾದಿ, ಮನತನ, ಶಾಂತಿ ನೀವು ಕಸ್ಕೊಂಡು 10,000 ಎಕರೆ ನಾನು ಕಸ್ಕೊಳಕ್ಕೆ ಈ ಕಂಪನಿ ಕಟ್ಬೇಕಾತೋ? ಯಾರು ನಿಂಗೆ ಒಳ್ಳೇದು ಮಾಡೋನಿಲ್ಲ ದೊರೆ. ನೀನ್ ತಲೆ ತೆಗಿತಾನ. ಅವ ಏನ್ ಮಾಡ್ತಾನ? ನಿನ್ನಂತವ್ರ ಕೈಯಾಗ ಮಾಡಿಸ್ತಾನ. ನಿನ್ನ ಕೈ ಕಾಲು ತೆಗೆದ್ರ ಅವ ಸುಮ್ಮನಾಗ್ತಾನ. ನಾಳೆಗೆ ಉದ್ದ ಆಯ್ತಿ ಅಂತ ಊರ್ ಮುಂದೆ ಅವತ್ತು ಏನಂದಿ ಮಗನ? ಹೊತ್ತಿರದಾಗೇನೂ ಇಲ್ಲ, ಹೊಚ್ಚಿಟ್ ಕುಂತಿನೋ ಸೂಳಿ ಮಗನ ಹೊರಗೆ ಬಾ ಅಂತಾನ. ಈಗ ನೀನು ಮುಂದೆ ಬಂದು ನಿಂತೀನಿ ನೋಡು, ಹೊತ್ತಿರದಾಗ ಏನೈತೆ ನೋಡ್ತೀಯೇನ? ಈಗ ನೋಡು ಮಾರಪ್ಪ. ಮಾಯದಾರಿ ಈಗಿನ ಯಾಕೆ ಕರ್ಕೊಂಡ್ಬಂದ್ರು ಇಲ್ಲಿ? ಜಿಂಕಿ ಅಡ್ಡಾಡೋದ್ರಲ್ಲೇನೋ ಹುಲಿ ಬ್ಯಾಟಿ ಸಲೀಸಾಗೋದು. ಈಗ ಸಂಗಡ ಚೆಲ್ಲಾಟ ಆಡಿದ್ರೆ ನಿಮ್ ರಕ್ತ ಕುಡಿತಾನ. ಕುಡಿ ಮಾಂಸ ನಮಗ. ಈಕಿ ತನ್ನ ಹೆಂಡತಿ ಆಗ್ತಾಳ ಅಂತ ನನ್ನ ವಾಡಿಗೆ ಬರ ತಂದವನಿವ. ನೇನ್ಕೊಂದು ಈಕೆ ಸಂಗಡ ಕೂಡಿಕೆ ಮಾಡೋ ಸಂಚ್ ಹಾಕ್ದವನಿವ. ವಾಡಿಗೆ ಮಕ್ಕಳು ಬೇಕಾ? ನಿನಗೂ ಮಕ್ಕಳು ಬೇಕಾ? ಇವನಿಗೆ ಏಕಿ ಬೇಕಾ? ಇರೋವಳೊಬ್ಳ, ಇವಳ ಹಡಿಬೇಕಾ? ಏನ್ ಜಾತಕ ಕೂಡು ಬಂದಾಯ್ತಾ? ಈಗ ಇವ್ರ ನನ್ ದೋತ್ರ ಹೋದ್ರಿ ಮಕ್ಕಳು ಮಾಡ್ತಾರ. ನಿನಗೊಂದ ನನಗೊಂದ ಹೇಳಿಲ್ಲ. ಆಕಿನೇನು ಮಾಡ್ರಿ? ಆಕಿನ ಮುಟ್ಟಿದ್ರೆ ನಿಮ್ಮನ್ನು ಕೊಂದು ಹೋಗೈತೇನೆ. ಬಿಡು ಆಕಿನ ಮಾಮಾರು, ಏನು ಮಾಮಾರು? ಬಿಡು.
ಆಗಣಿಲ್ಲ. ಇದು ಯಾವ ಮಾಯ್ದೂರಿಗೆ ಬಂದು ದೊರೆ? ಯಾರ ಇವರೆಲ್ಲ? ಈ ಊರಿನ ಮನುಷ್ಯರೆಲ್ಲ ದೇವ್ರ ಹಂಗೆ ಅಂದಿಯಲ್ಲೋ, ದೇವ್ರ ಹಂಗೆ ಕುಣಿತಾರಲ್ಲೋ. ಇದೇನು ಊರ ಸ್ಮಶಾನನ? ನಮಸ್ಕಾರ ಸರ್. ಓ, ಏನ್ ಡಾಕ್ಟ್ರೆ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸರ್. ತಾವಾಗಿದ್ದೀರಿ ಸರ್? ನಾನ್ ಚೆನ್ನಾಗಿದ್ರೆ ನಿಮ್ಮ ಹತ್ರ ಯಾಕೆ ಬರ್ತಿದ್ದೆ? ಬನ್ನಿ ಸರ್. ಅಲ್ಲ ಸರ್, ನೀವ್ ಯಾಕೆ ಬರೋಕ್ ಹೋದ್ರಿ? ಹೇಳ್ ಕಳ್ಸಿದ್ರೆ ನಾನೇ ಮನೆಗೆ ಬಂದ್ಬಿಡ್ತಿದ್ದೆ. ಅಲ್ಲ, ವಾರಕ್ಕೊಂದ್ಸಲ ಈ ರೀತಿ ತಪ್ಪು ಮಾಡಿದೆ ಹೋದ್ರೆ ನಿಮಗೆ ಸಮಾಧಾನನೇ ಇಲ್ಲ ಅಂತ ಕಾಣುತ್ತೆ. ಅಲ್ಲ ಡಾಕ್ಟ್ರೆ, ನಮಸ್ಕಾರ ಸರ್. ತಪ್ಪಲ್ಲ ಡಾಕ್ಟ್ರೆ, ಇದೇ ಸರಿಯಾದ ಮಾರ್ಗ. ಸಿಎಂ ಅಂದ್ರೆ ದೇವ್ರಲ್ಲ, ಅವನು ಸಾಮಾನ್ಯವಾದ ಮನುಷ್ಯ. ನಮ್ಮವನು ಅಂತ ಅನ್ಸರಿತಾನೆ ಜನ ನಮ್ಮಲ್ಲಿ ನಂಬಿಕೆ ಇಡೋದು. ಇದು ಓಟಿಗಿಟ್ಸೋ ತಂತ್ರ ಅಲ್ಲ. ದೊಡ್ಡವರೆಲ್ಲ ಹೀಗೆ ಸಿಂಪಲ್ ಆಗ್ಬಿಟ್ರೆ ಜೀವನದಲ್ಲಿರೋ ಅಂತರಗಳೆಲ್ಲ ಕಡಿಮೆ ಆಗ್ಬಿಡುತ್ತೆ. ಮೊದಲು ನನ್ನ ಲೈಫು, ನನ್ನ ಸೇಫ್ಟಿ ಅನ್ನೋದು ಹೋಗ್ಬೇಕು. ಆಗಲೇ ಇನ್ನೊಬ್ರು ಉದ್ಧಾರ ಮಾಡಕ್ ಸಾಧ್ಯ. ಏನಂತೀರಾ? ಖಂಡಿತ ಸರ್. ಸಿಸ್ಟರ್, ಇವ್ರಿಗೆ BP ಶುಗರ್ ಚೆಕ್ ಮಾಡಿ ಕರ್ಕೊಂಡ್ ಬನ್ನಿ. ಪ್ಲೀಸ್ ಕಮ್. ಉಸಿರು ಬಿಟ್ರ ತಲೆ ಕೈನಾಗಿರ್ತದ. ನಡಿ. ಅಯ್ಯೋ, ಏನಿದಲ್ಲ? ಯಾರು ನೀವು? ನನ್ನ ಯಾಕೆ ಕರ್ಕೊಂಡ್ಬಂದ್ರಿ? ನಿಮಗ್ ತೊಂದರೆ ಕೊಡ್ಲಿಕ್ಕೆ ಅಲ್ರಿ ಅಪ್ಪ, ನಿಮ್ ಜೋಡಿ ಕೂತ್ ಮಾತಾಡ್ಲಿಕ್ಕೆ. ನಿಮ್ಮನ್ನ ಹಿಂಗ್ ಹೊತ್ಕೊಂಡ್ ಬಂದದಕ್ಕ ನಮ್ಗೆ ಕ್ಷಮಿಸ್ಬಿಡ್ರಿ ಅಪ್ಪ. ಹಿಂಗ್ ಬರ್ರಿ, ಹಿಂಗ್ ಬರ್ರಿ. ಮೊದಲು ನೀವ್ ಯಾರು ಅಂತ ಹೇಳಿ. ಸರ್, ನಾನು ನ್ಯೂ ಇಂಡಿಯನ್ ಟೈಮ್ಸ್ ನ ಜರ್ನಲಿಸ್ಟ್. ಈತ ಹುಲಿಯಾ ಅಂತ, ಬಿಜಾಪುರದ ಕಡೆಯವನು. ಇಲ್ಲಿ ಬರ ಪರಿಹಾರ ಧನ ಪಡೆಯೋಕ್ ಬಂದವನು. ಪರಿಹಾರ ಧನನ? ಇಲ್ಲಿ? ನಿಮ್ಮ ಅರಮನೆ ಮುಂದೆ 7 ಮಂದಿ ನನ್ ಕೂಡ ಬಂದವ್ರಿ ದೊರೆ. ನಿಮ್ಮನ್ ಕೊಲೆ ಮಾಡ್ಲಿಕ್ಕೆ ಬಂದವ್ರೆ ಅಂತ ಪೊಲೀಸ್ನವ್ರು ಸುಳ್ಳು ಹೇಳಿ ಅವ್ರನ್ನ ಕೊಂದಾರ್ರಿ. ಸರ್, ಇವ್ರ ಕಣ್ಣೀರ್ನ ಸರ್ಕಾರದ ಯಾವ ಅಂಗನೂ ಒರ್ಸೋಕಾಗದೆ ಇದ್ದಾಗ ನಿಮ್ಗೆ ಹೇಳೋ ಪ್ರಯತ್ನ ಪಟ್ಟೆ. ಅದಕ್ಕೂ ಅವಕಾಶ ಮಾಡ್ಕೊಡ್ಲಿಲ್ಲ ಅವರು. ಅದಕ್ಕೆ ಈ ಅಡ್ಡಾರಿ ಹಿಡಿಬೇಕಾಯ್ತು ಸರ್. ನಾನ್ ಸಿಗ್ಲಿಲ್ಲ ಅಂದ್ರೆ ಇವನ್ ಕಡೆಯವರು ಇದ್ರಲ್ಲ ಮಡಗಿ, ಅವ್ರಿಗೆ ತಿಳಿಸ್ಬೇಕಾಗಿತ್ತು. ಏನಾಯ್ತು ಇವನಿಗೆ? ಸರ್, ಇಷ್ಟಕ್ಕೆಲ್ಲ ಕಾರಣ ನೀವ್ ಹೇಳೋ ಆ ಮಡಗಿನೇ ಸರ್. ಈಗ ನಮ್ ತಾವ್ ಏನು ಇಲ್ರಿ, ಎಲ್ಲ ಕಳೆದೋಯ್ತು. ಸ್ನೇಹಿತರಿಲ್ಲ, ಎವ್ವಿಲ್ಲ, ಹೆಜ್ಜಿಲ್ಲ, ಎಲ್ಲ ಹೋಯ್ತ್ರಿ. ಸತ್ತವ್ರು ಬೆಂಕಿ ಇಡಾಕ್ ಬಿಡ್ಲಿಲ್ರಿ, ಅವ್ರು ಮಾರಿ ಸಹ ತೋರಿಸ್ಲಿಲ್ರಿ. ನಮ್ಮವ್ರಿ ಹೆಣನ ಎಲ್ಲಿ ಒಗದವರು ಗೊತ್ತಿಲ್ರಿ. ಮಕ್ಳು ಮರಿ ಕಾಣುವಾಗವ್ರಿ. ಊರ್ ದೊರಿನ ನಂಬಿ ಬೀದಿಗೆ ಬಿದ್ವಿರಿ. ನೀವು ದೊರಿನ, ದೊಡ್ಡ ದೊರಿ. ನೀವು ಎಲ್ಲಿ ಹೋಗಿತೀರೋ ನೋಡ್ಕೊಂಡು ಹೋಗ್ತೀವ್ರಿ ಅಪ್ಪ. ಅಲ್ರಿ ಅಪ್ಪ, ನೀವ್ ಇದ್ದಂಗ ನಿಮ್ ಮಂದಿ ಇಂಥ ಕಾರಬಾರ್ ಮಾಡಾರ ಅಂದ್ರ ಮೇಲಿನ ಎದ್ದು ಹೊಲ ಮೇದಂಗ ಆತಲ್ರಿ. ನನಗೆ ಈಗ ಸಹ ನಂಬಿಕೆ ಇಲ್ರಿ. ಈ ದೇವತೆ ಹೇಳವಳೆ ಅಂತ ಕಾಯ್ತೇವನ್ರಿ. ನಿಮ್ ರೊಕ್ಕ ಬ್ಯಾಡ್ರಿ, ನನ್ನ ಮಕ್ಕಳು ಸಿಕ್ಕರೆ ಸಾಕು. ನನ್ನ ಹಾಕಿ ನಕ್ರೆ ಸಾಕ್ರಿ. ನಿಮ್ ಊರ್ ಕಡೆ ತಲೆ ಹಾಕಾಣ ಹೇಳ್ರಿ. ಮಂದಿ ಇಲ್ದು ಊರ್ನಾಗ ಗೂಬಿ ಕೂಡ ಬಾಳ್ವೆ ಮಾಡಾಣಿಲ್ಲ. ನಾ ಹೆಂಗಿದ್ದಾನ್ರಿ ಅಪ್ಪ. ಹೋಗ್ತೇನ್ರಿ, ನಿಮ್ ತೀರ್ಪು ಕೇಳಿ ನಾ ಹೋಗ್ತೇನ್ರಿ ಅಪ್ಪ, ಹೋಗ್ತೇನ್ರಿ. ದುಡ್ಡು ಕೊಡದೆ ಕಳಿಸಿದ್ರೆ ದೇವ್ರ ಕೆಲಸ ಮಾಡ್ದಾಗಲ್ಲ. ಸರಿ ಸರಿ. ಏನ್ ಸರ್ ನೀವು ಆಟೋದಲ್ಲಿ ನೋಡ್ರಿ,
ಆ ಬಿಜಾಪುರ ಜಿಲ್ಲೆ ಬರಪರಿಹಾರ ನಿಧಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ನನ್ನ ಚೇಂಬರ್ ಅಲ್ಲಿ ಇಮಿಡಿಯೇಟ್ ಆಗಿ ನೋಡೋದಕ್ಕೆ ಹೇಳಿ. ಓಕೆ ಸರ್. ಮಾಡ್ತಾವ್ರೆ ಯಾಕೆ ಸರ್? ವಿಧಾನಸೌಧದ ಮೇಲೆ ಬಾಂಬ್ ಹಾಕಿ ನಿಮ್ಮನ್ನು ಕೊಲ್ಲೋ ಪ್ರಯತ್ನ ಪಟ್ಟ ಗುಡಿಯಾನ ಕಿಟ್ಟಪ್ಪಣ್ಣ. ಬರಗಾಲ ಪ್ರದೇಶ ಜನಕ್ಕೆ ಸೇರಬೇಕಾದ ಪರಿಹಾರ ದಾನ ನೀವೆಲ್ಲ ಸೇರಿ ನುಂಗ್ ಹಾಕಿದ್ದು ನಿಜಾನಾ? ಅವ್ನು ಯಾರು ಸರ್ ಹಾಗಂತ ಹೇಳ್ದವ್ ನಿಮ್ಗೆ? ಹೇಳಿದವನ ಹೆಸರು ಹೇಳಿದ್ರೆ ಏನ್ ಮಾಡ್ತೀರಾ? ಸನ್ಮಾನನ? ಇಲ್ಲ, ಶವ ಸಂಸ್ಕಾರ. ಹೀಗಂತ ಹೇಳಿದ್ದು ನಿಮ್ಮನ್ನೆಲ್ಲ ಸಾಕ್ತಿರೋ ಆ ದೊರೆ ಮಡಗಿ. ಅವ್ರು ಅದು ಹೇಗೆ ಹೇಳಕ್ ಸಾಧ್ಯ ಸರ್? ಕದ್ದೋನು ಕಳ್ಳ ನಾನೇ ಅಂತ ಹೇಳ್ತಾನ ಅಲ್ವಾ? ನೋಡಿ, ಈ ಕ್ಷಣದಿಂದ ನಿಮ್ಮನ್ನೆಲ್ಲ ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದೀನಿ. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮುಗಿಯೋವರೆಗೂ ನೀವ್ಯಾರು ಎಲ್ಲೂ ಹೋಗಾಗಿಲ್ಲ. SP ಪ್ರಭಾಕರ್ಗೆ ಖುದ್ದಾಗಿ ಬಂದು ನಾನು ನೋಡಕ್ ಹೇಳು. ಎಸ್ ಸರ್. ಮಿಸ್ಟರ್ ಪ್ರಭಾಕರ್, ನಿಮ್ಮನ್ನಿಲ್ಲಿ ಕರೆಸಿರೋ ಕಾರಣ ನಿಮ್ಗಾಗಲೇ ತಿಳಿದಿರಬೇಕು. ಇದು ನನ್ನ ಪರ್ಸನಲ್ ರಿಕ್ವೆಸ್ಟ್. ಹೇಳಿ ಸರ್. ನೋಡಿ, ಈ ಕೇಸಲ್ಲಿ ಅದೆಂಥವ್ರು ಇನ್ವಾಲ್ವ್ ಆದ್ರೂ ಸರಿ, ನೀವು ಹೆದರದೆ ಧೈರ್ಯವಾಗಿ ಮುಂದುವರಿರಿ. ಓಕೆ ಸರ್. ನಿಮ್ಮ ರಕ್ಷಣೆಗೆ ನಾನಿದ್ದೀನಿ. ಇದು ಹೈಕೋರ್ಟ್ ಜಡ್ಜ್ ಜಗನ್ನಾಥರಾವ್ ಅವರ ಗೈಡೆನ್ಸ್ ಪ್ರಕಾರ ವಿಚಾರಣೆ ನಡೆಯುತ್ತೆ. ಆದಷ್ಟು ಬೇಗ ಹುಲಿಯಾ ದಂಪತಿಗಳು ವಂಚಿಸಿದ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಜಡ್ಜ್ ಅವ್ರ ಮುಂದೆ ಹಾಜರುಪಡಿಸೋದು ನಿಮ್ಮ ಜವಾಬ್ದಾರಿ. ಈ ಫೋಟೋಗಳನ್ನ ಸರಿಯಾಗಿ ನೋಡಿ ಹೇಳಿ. ಇವನು ಯೂಸಫ್, ಡೇವಿಡ್, ಇವನು ಚೈನ್ ರಾಜ, ಧನ್ರಾಜ್, ಇವ್ರು ಯಾರು ಅಲ್ವಾ? ಓಕೆ, ಗೆಟ್ ಮೀ CC 41 to 66. ಇವ್ರಾರಿ ನಮ್ಮನ್ನು ಕರೆತಂದದ್ದು? ಅಲಿಯಾಸ್ ವೆಂಕಟೇಶ್, 2 years in Hyderabad. ಇವ್ರು ಕೂಡ ಇದ್ರಿ? ಜಾನ್ ಒರೂಫ್ ಮನೋಹರ್ ಪಾಷಾ, ಕಿಡ್ನಾಪರ್, 2 ಸಲ ಬೇಲ್ ಮೇಲೆ ರಿಲೀಸ್ ಆಗಿದ್ದಾನೆ. ಡೇವಿಡ್, ಮಾರಿಮುತ್ತು, ಮೀರ್ಚಂದ್, ಸಾಕ್ಮರಿ, ಇವರು ಮಾರಪ್ಪ ನೀಳಪ್ಪ ಮಡಿಗೆಯವರ ತಮ್ಮಂದರು. ಗ್ರಾನೈಟ್ ಮತ್ತೆ ಭೂಸ್ವಾಧೀನ ಹಗರಣದಲ್ಲಿ ಸಿಕ್ಬಿದ್ದಿದ್ದಾರೆ. ಆದರೂ ಅಣ್ಣನ ಪ್ರಭಾವದಿಂದ ಉಳಿದಿದ್ದಾರೆ. PCಗಳು ಯಾರೂ ಇಲ್ಲ, ಎಲ್ಲ CC ICCಗಳೇ. ಇಂಥವ್ರನ್ನ ಗುಂಡಿಕ್ಕಿ ಕೊಲ್ಲಕ್ಕೆ ಲೈಸೆನ್ಸ್ ಸಿಗಲಿ ಅಂತ ಕಾಯ್ತಾ ಇದ್ದೆ. CM ಮೂಲಕ ಸಿಕ್ಕಿದ್ದು ಒಳ್ಳೇದಾಯಿತು. ರಾಮಮೋಹನ್ ದೇಶ್ಮುಖ್, verify the list of criminals once again and get ready with FIRs. I am going to get the warrant tomorrow. We will arrest this bastard. ಏನು ಸರ್ ಇಷ್ಟೊತ್ತಲ್ಲಿ? ಸಮಥಿಂಗ್ ರಾಂಗ್? ಸರ್ಕಾರ ಬೀಳೋದ್ರಲ್ಲಿದೆ. ಕಾರಣ? ಜನರ ನಾಯಕನಾಗಿ ಅವ್ರಿಗೆ ಮೋಸ ಮಾಡದೇ ಇರೋದಕ್ಕೆ, ಇವರು ಪರ ವಹಿಸೋದಕ್ಕೆ. ಈಗ ನೀವು ಸರ್ಕಾರ ಉಳಿಸೋ ಪ್ರಯತ್ನದಲ್ಲಿದ್ದೀರಾ, ಇಲ್ಲ ಇವ್ರು ನನ್ನ ಕಡೆ ಡಂಪ್ ಮಾಡೋ ಯೋಚನೆಯಲ್ಲಿದ್ದೀರಾ? ಛೇ, ಅವ್ರನ್ನೆಲ್ಲ ಸಾಯಿಸಿ ನಾನು ಯಾವ ರಾಜ್ಯ ಆಳ್ಲಿ? ಇದನ್ನು ಹೀಗೆ ಬಿಟ್ರೆ ಸರ್ಕಾರದಲ್ಲಿ ಹದ್ದುಗಳು ಬಂದು ಕೂರ್ತವೆ. ಆಮೇಲೆ ಇಡೀ ರಾಜ್ಯನೇ ಹಾಳಾಗ್ಬಿಡುತ್ತೆ. ಅವ್ರಿಗೆಲ್ಲ ಇವತ್ತು ನಾಳೆನೋ ನ್ಯಾಯ ದೊರಕಿಸ್ಕೊಡೋಣ. ಎಲ್ಲರೂ ಇವತ್ತೇ ಊರಿಗೆ ಕಳ್ಸೋಕ್ಕಾಗಲ್ವಾ? ಅಲ್ತಾನೆ ಅವ್ರಿಗೇನಿದೆ ಹೇಳಿ? ಇಲ್ಲಿರೋ ಹಾಗೆ ಹದ್ದು ಕಾಗೆಗಳೇ ತಾನೆ. ಇಂಥ ದೊಡ್ಡ ಸೌಧದಲ್ಲಿರೋ ನಿಮ್ಮಂಥವ್ರನ್ನೇ ಕುಕ್ಕಿ ತಿಂತೀವಿ ಅಂದಮೇಲೆ ಸೂರಿಲ್ದೇ ಇರೋ ಅವ್ರ ಪಾಡೇನಾಗಬೇಕು ಹೇಳಿ? ಸಾರಿ ಮೇಡಮ್, ಬ್ಯಾಕ್ ಟು ಯೋರ್ ಸೀಟ್ ಪ್ಲೀಸ್. ಈಗ ನಾನೇನ್ ಮಾಡ್ಬೇಕು ಅಂತೀರಾ? ಈ ಇಬ್ಬರಿಗೋಸ್ಕರ ಇಡೀ ರಾಜ್ಯನೇ ಬಲಿ ಕೊಡ್ಬೇಕು ಅಂತೀರಾ? ಒಬ್ರೋ ಇಬ್ರೋ, ಅವರು ಈ ದೇಶದ ಆಸ್ತಿ. ಒಬ್ಬ ಮನುಷ್ಯ, ಒಂದು ಹಳ್ಳಿ, ಒಂದು ರಾಜ್ಯ, ಒಂದು ದೇಶ. ಇಲ್ಲಿರೋ ಒಬ್ಬೊಬ್ರು ಭಾರತ ರತ್ನಗಳೇ ಅಲ್ವಾ ಸರ್? ರತ್ನನ ಹೊರಗೆ ತೆಗೆಯೋದು, ಹೂತು ಹಾಕೋದ್ರಲ್ಲಿದೆ ಈ ದೇಶದ ಭವಿಷ್ಯ. ಹೊರಗೆ ತರೋಣ, ಆದರೆ ಈಗ ಸಾಧ್ಯ ಇಲ್ಲ. ನಾನು ಅಸಹಾಯಕ, ಅರ್ಥ ಮಾಡ್ಕೊಳ್ಳಿ. ಈ ಕೇಸ್ನ ಮತ್ತೆ ನೀವೇ ಹ್ಯಾಂಡಲ್ ಮಾಡಿ ದಯವಿಟ್ಟು. ಈಗ ಅವ್ರನ್ನೆಲ್ಲ ಹೈವೇವರೆಗೂ ಬಿಟ್ಟು ಬನ್ನಿ. ಸರ್, ಹೆಂಡತಿ ವಿಧವೆ ಆಗ್ತಾಳೆ ಅನ್ನೋದನ್ನು ಲೆಕ್ಕಿಸದೆ ಇದುವರೆಗೂ ನ್ಯಾಯಕ್ಕೆ ಹೋರಾಡಿದ್ದಕ್ಕೆ ಇಂಥ ಅನ್ಯಾಯನ ಈ ಕೆಲಸಕ್ಕೆ ನನ್ನ ಕರೆಸ್ಬೇಕಾಗಿತ್ತ? ಸಾರಿ ಸರ್, ಇದನ್ನ ಡಿಚ್ಚಿ ಮಾದೇವಂಗೆ ಹೇಳಿ. ಹುಲ್ಕಸಬು ಅಂತ ಸಂತೋಷದಿಂದ ಮಾಡ್ತಾನೆ. ಅವನು ಕಳಿಸಿದ್ರೆ ಕೊಂದು ಹಾಕ್ಬಿಡ್ತಾನೆ. ಇವರನ್ನು ಉಳಿಸಿ ಅಂತ ನಾನು ನಿಮ್ಮನ್ನು ಬೇಡ್ಕೋತಾ ಇದ್ದೀನಿ. ಅವ್ರು ಸತ್ರೂ ಪರವಾಗಿಲ್ಲ ಅಂತಂದ್ರೆ ಅವನ್ನೇ ಡ್ಯೂಟಿ ಕಳಿಸಿ, ಆಮೇಲೆ ಇವರೇನಾದ್ರು ಅಂತ ನನಗೆ ಫೋನ್ ಮಾಡಿ ತಿಳಿಸಿ.
ಏನಿದು? ನಮ್ಮನ್ನ ಯಾಕೆ ಎಲ್ಲ ಇಳಿಸಿದ್ರಿ? ಬನ್ನಿ ಒಂದು ನಿಮಿಷ ಪ್ಲೀಸ್ ಕಮ್. CM's ಆರ್ಡರ್, ದೇ ಶುಡ್ ಗೋ ಬ್ಯಾಕ್ ಟು ದರ್ ವಿಲೇಜ್. ವಾಟ್? ಇದು ಅವ್ರ ಸ್ವಂತ ತೀರ್ಮಾನ ಅಲ್ಲ, ಬೇರೆಯವರು ಅವ್ರ ಮೇಲೆ ಹೇರಿರೋ ತೀರ್ಪು. ನೀವ್ ಈ ಮಾತು ಹೇಳ್ತಿದ್ದೀರಾ? ನಿಮ್ ಹೆಸರು ಕೇಳಿದ್ರೆ ಸರ್, ಇವ್ರಿಗಿರೋದು ನೀವೊಬ್ಬರೇ ಹೋಪ್. ದೇ ನಾಟ್ ಡಾಲ್ಸ್, ದೇ ಪೀಪಲ್, ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ. ನೀವ್ ಈ ರೀತಿ ಡಿಸಪಾಯಿಂಟ್ ಮಾಡಬಾರ್ದಿತ್ತು. ನಾವಿರೋದು ಸಾಮಾಜಿಕ ಜೀವನದಲ್ಲ ಮಿಸ್, ರಾಜಕೀಯ ಜೀವನದಲ್ಲಿ. ಪೊಲಿಟಿಕಲ್ ಲೈಫ್, ಹೋಪ್ ಡೈಸ್ ಫಸ್ಟ್ ಹಿಯರ್. ಇಲ್ಲಿ ರೆಬಲ್ಸ್ಗಷ್ಟೇ ಬೆಲೆ, ಅದು 1-2 ವರ್ಷ. ಬೀಸೋ ದೊಣ್ಣೆಗೆ ಸಿಕ್ಕರೆ ನುಚ್ಚು 100, ಬಗ್ಗಿದ್ರೆ ಸಿಸ್ಟಮ್ನಲ್ಲಿ ಮುದ್ರೆ ಒತ್ತೋ ರಬ್ಬರ್ ಸ್ಟ್ಯಾಂಪ್. ನೀವು ಅದೇ ಗುಂಪಿಗೆ ಸೇರಿದವರಾ? ನಿಮ್ ಸಾಹಸಗಳ ಬಗ್ಗೆ ಬಹಳ ಕೇಳಿದ್ದೆ. ನೀವು ಕೇಳಿದ್ದಷ್ಟು ನಿಜಾನೇ. ಬೇಕಾದಷ್ಟು ಕಳ್ಳರು, ಖದೀಮ್ರು, ದರೋಡೆಕೋರನ್ನ ಗುಂಡಿಗೆ ಕೊಂದಿದ್ದೀನಿ. ಆದರೆ ಅವರನ್ನು ಸಾಕೋ ಹಗಲ್ ದರೋಡೆಕೋರನ್ ಕೊಲ್ಲೋ ಪಿಸ್ತೂಲು ಲೈಸೆನ್ಸು ಸಿಗದೆ ಇರೋ ಕಾರಣ ಐ ಆಮ್ ಡೂಯಿಂಗ್ ದಿಸ್ ಬ್ಲಡಿ ಜಾಬ್. ಎನಿವೆ, ದಿಸ್ ಇಸ್ CM's ಪರ್ಸನಲ್ ಮನಿ. ಇವ್ರಿಗಾಗಿರೋ ನಷ್ಟಕ್ಕೆ ಅವ್ರು ನೀಡ್ತಿರೋ ಪರಿಹಾರ. Throw this money on his face. They don't need this. They need justice, support. Tell this to him. ನಡೀರಿ ಹೋಗೋಣ. ಯಾಕ್ರವ, ಏನಾಯ್ತು? ನಿಮ್ಗ ಭಿಕ್ಷೆ ಹಾಕಿ ಊರಿಗೆ ಕಳ್ಸಾಕ್ ನೋಡ್ಯಾರ. ಎಲ್ಲ ಒಂದೇ ಜಾತಿ ಜನ, ಇಡಿಯಟ್ಸ್. ಯಾಕೆ ಸಾಹೇಬ್ರ, ಏನಾಯ್ತು? ನಮಗ್ ನ್ಯಾಯ ಕೊಡ್ತೀನಿ ಅಂದ್ರಲ್ಲ ಶಿವನ, ಅದ್ ಯಾಕೆ ಹಿಂಗ್ ನಮ್ಮನ್ನ ಬುಗ್ರಿ ಆಡ್ಸಕತ್ತೀರ? ಏನಿದ್ರು ಒಂದು ಬಗೆಹರಿಸೋಣ. ಹುಲಿಯ, ನೀನ್ ಎದುರಿಗೆ ತಲೆ ತಗ್ಸೋದ್ ಬಿಟ್ಟು ನಾ ಏನ್ ಮಾಡಕ್ಕೂ ಬರಂಗಿಲ್ಲ. ನಂತವ್ ಮದ್ದದೆ ಇಡಂಗಿಲ್ಲ, ಕಳ್ರಾದರೆ ಹಿಡಿಯಣಿಲ್ಲ. ತಪ್ಪೈತಿ ಸರಿ ಮಾಡಂಗಿಲ್ಲ, ಹಂಗೈತಿ ನನ್ ಪಾಡು. ಇದ ನೀವಾ ಇಲ್ಲ ಇದ್ದು ಮಾಡ್ಬೇಕು. ಹೆದರಿ ತಲೆ ತಗ್ಸ್ ಹೋದ್ರ ಒಂದು ಫಿರಂಗಿ ನಾಶ ಆದಂಗ, ಒಂದು ಕತ್ತಿ ಹರ್ತಾ ಕಳ್ಕಂಡಂಗ. ಹುಲಿಯ, ನಿಮ್ಮನ್ ಕಳ್ಸೋ ಇಷ್ಟ ನಂಗಿಲ್ಲ, ಹಂಗ ನಾ ಏನ್ ಮಾಡಂಗಿಲ್ಲ. ಈಗ ನೋಡಿಲ್ಲೈತಿ ಯಾವನವ, ಎಲ್ಲಿ, ಹೆಂಗ, ಎಲ್ಲ ಅದಾರ ಎಲ್ಲ ಪತ್ತೆ ಹಚ್ಚಿ ಬರ್ದಿಟ್ಟೀನಿ. ಇವಕ್ ನುಗ್ಗಿ ಲೂಟಿ ಮಾಡಿದ್ರ ನಿಮ್ದು ನಿಮಗ್ ಸಿಗ್ತಾವ, ನಮ್ದು ನಮ್ಗ. ಇಲ್ಲ ಅಂದ್ರೆ ಸಂಜೆ 5ಕ್ಕೆ ಬಸ್ ಬರ್ತದ, ಹತ್ತು ಹೋಗಿ. ಹುಲಿಯಾ, ಹುಲಿಯಾ, ಎಲ್ಗ ಹಾಯ್ದಿ? ಊರ್ಗೇನ? ಮಿಸ್ ಕಾಡ್ರ ಭಿಕ್ಷಾ ಬೇಡೋ ತಟ್ಟೆಲ್ ರೊಕ್ಕ ಬಿದ್ದಂಗ ನಿನ್ನ ಕೈಯಲ್ಲಿ ನಿನ್ ತಲೆ ಬೀಳ್ತದ. ಎಲ್ಲೋ ನನ್ನ ಮಗ. ಯಾರೋ ನಿನ್ನ ಮಗ? ಇದಿರಾದು ಮಂದಿ ರಕ್ತ ಆರ್ಸಕ್ಕಲ್ಲ, ತಲೆ ಮೇಲೆ ಮೈಕ ಮೇಲೆ ಬ್ಯಾಡ್ದ್ರ ಕೂದಲು ಬೋಳ್ಸೋದಕ್ಕ. ಹಿಂಗ ಯಾವ ನರಕ್ ಹಾಕದ್ರ ರಕ್ತ ಹರಿದು ನಿನ್ ಪ್ರಾಣ ಹೋಗ್ತೈತಿ ಅಂತ ನಂಗೆ ಗೊತ್ತು. ಬೇಡ ಶಿವನ, ಬೇಡ, ನಾನು ಕೊಲ್ಲಬೇಡ. ನನಗಿಬ್ರು ಮಕ್ಳಿದಾರ, ಅನಾಥರು ಆಗ್ತಾರ. ಬೇಡ ಶಿವನ. ಮಕ್ಳಿರ ಮಂದಿ ನನ್ನ ಮಕ್ಕಳನ್ನ ಯಾಕ್ರ ಬಲಿ ತಗೊಂಡ್ರಿ? ನನ್ ತಪ್ಪಾತು. ನಿನ್ನ ಮಗನ ನಿನಗೆ ತಂದೊಪ್ಸಿ ಈ ಕೆಟ್ಟ ಕೆಲ್ಸನ ಬಿಟ್ಟು ಬಿಡ್ತೀನಿ. ನಿಜವಾಗ್ಲು ನನ್ನ ತಾಯಿ ಮೇಲೆ ನಾವು. ಎಲ್ಲದ ನನ್ನ ಮಗ? ಅದನ ಚಂದದನ. ಆದ್ರ ನಾನ್ ನಿನ್ನಲ್ಲಿ ಕರೆದು ಒಯ್ದ್ರ ಅವ್ರು ನನ್ ಕೊಲ್ತಾರ. ನೀವೊಂದ್ ಕೆಲ್ಸ ಮಾಡು, ನಾಳೆ ರಾತ್ರಿ ಬೆಂಗಳೂರು ಅರಮನೆ ಮುಂದೆ ಬಾ. ನಾನು ಅವನ್ನ ನಿನಗೆ ಕದ್ದು ಕೊಡ್ತೇನೆ. ಮಕ್ಳದಾವ ಅಂತ ಬಿಡ್ತೇವ್ರಿ. ನಾಳೆ ರಾತ್ರಿ ನನ್ನ ಮಗನ್ನ ಕರ್ತಾ ಇರಲಿಲ್ಲ ಅಂದ್ರ ನೀನು ಬೆಳಗಿರಾಣಿಲ್ಲ.
ರೇಖಾ, ನಿಜ ಜೀವನದಲ್ಲಿ ಪವರ್ ಇಲ್ಲದೆ ಇರತಕ್ಕಂಥ ಯಾವ ಹೀರೋನು ಸಹ ಇದುವರೆಗೂ ಗೆದ್ದದಿಲ್ಲ ಗೊತ್ತಾ? ಏನೋ ಸೆನ್ಸ್ ನಡ್ಸ್ಯಾರ, ಅದ್ಕ ಎಲ್ಲ ಸೇರ್ಯಾರ. ನೀ ಮುಂದೆ ಹೋಗ್ಬೇಡ, ನಡಿ ವಾಪಸ್ ಹೋಗೋಣ. ನಾ ಬರಾಣಿಲ್ಲ. ಇಂದು ನನ್ನ ಮಗನ ಕರ್ಕೊಂಡೇ ಹೋಗ್ತಾನ. ಎಲ್ಲಪ್ಪ ನನ್ನ ಮಗ ಅದನ್ರಿ ನನ್ನ ಮಗ ಅದನ್ರಿ ಮಗ ಎಲ್ಲಪ್ಪ ಮಗ ಎಲ್ಲಪ್ಪ
ಮಾನ್ಯ ಸಂಪಾದಕರೇ, ನೀವು ಹೇಳಿದ್ದು ನಿಜ. ನಿಜ ಜೀವನದಲ್ಲಿ ಯಾವುದೇ ಪವರ್ ಇಲ್ಲದೆ ಇರೋ ಹೀರೋ ಗೆಲ್ಲಲು ಸಾಧ್ಯವಿಲ್ಲ. ಮನುಷ್ಯತ್ವವಿಲ್ಲದ ಯಾವುದೇ ದೇಹ, ಆತ್ಮ, ಸರ್ಕಾರ, ನಾಡು, ಜನ, ತತ್ವ ನಿಷ್ಪ್ರಯೋಜಕ. ಹಿಂಸೆಯ ಕಡಲಲ್ಲಿ ಒಂದನಿ ಸಿಹಿ ನೀರು ಸಿಕ್ಕಿದರೆ ಕೋಟಿ ಕಟುಕರು ವಾಲ್ಮೀಕಿಯಾದಾರು. ತತ್ವಗಳ ಪಾಲಿಸದೆ ಹೋದರೂ ಚಿಂತೆ ಇಲ್ಲ. ಮಿದುಳಲ್ಲಿ ತಿಳಿವೆಂಬ ಬೆಳ್ಳಿ ಮೋಡಗಳ ಸಾಲು ಉದ್ಭವಿಸಬೇಕು. ಜನ್ಮ ಜನ್ಮಗಳು ಬರಲಿ ಇರಲಿ, ಅದರೊಳಗೆ ಮನುಷ್ಯತ್ವ ಇರದಿದ್ದಲ್ಲಿ ಮರುಜನ್ಮ ಬೇಡ. ಬಂದು ಹೋಗುವುದಕ್ಕಾಗಿ ವ್ಯಥೆ ಇಲ್ಲ. ಕಂಡದ್ದನ್ನು ಉಂಡು ಸಂತಸದಿಂದಿರುವೆನಲ್ಲ. ಹಿಂಡು ಸೂರ್ಯರು ಬಂದು ಸುಡಬಾರದೆ, ಬಂಡ ಬದುಕು ಮುಗಿಯಬಾರದೆ. ಉಸಿರಾಡುವ ಎದೆಗಳಲ್ಲಿ ಖಡ್ಗ ನೆಡುವ ಹಿಂಸೆಯ ಕಣ್ಣಲ್ಲಿ ಕೂತು ರಕ್ತ ಕುಡಿಯುವ ನರ ರಾಕ್ಷಸರೇ, ಇದೋ ಖಂಡವಿದೆಕೋ ಮಾಂಸವಿದೆಕೋ, ಭರತ ಭೂಮಿಯ ಬಿಸಿ ರಕ್ತವಿದೆಕೋ, ತಣ್ಣಗಾಗುವ ಮುನ್ನವೇ ಉಂಡು ಸಂತಸದಿಂದಿರು. ಇಂತಿ ರೇಖಾ.